ಹಾಯ್ ಎಲ್ಲ ನಮಸ್ತೆ. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಾ ಇದ್ದೀವಿ ವೇದಗಳ ಕಾಲದ ಸಂಸ್ಕೃತಿ. ಇದು ಹೇಳೋಕ್ಕಿಂತ ಮುಂಚೆ GPT ಮತ್ತು HSTRಗೆ ನೀವು ರೆಡಿ ಆಗ್ತಾ ಇದ್ದರೆ ಸ್ಕೂಲಿಗೆ ಹೋಗ್ತಾನೆ ರೆಡಿಯಾಗಿ ಜಾಬ್ ಕ್ವಿಟ್ ಮಾಡಿ ಮತ್ತೆ ರೆಡಿ ಆಗೋದು ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ತುಂಬ ಸಿಲೆಬಸ್ ಕೂಡ ಇರೋದಿಲ್ಲ. ನಾವು NCERT ನಮ್ಮದು DCRT ಏನಿರುತ್ತೆ ಇದನ್ನು ನಾವು ಕಂಪ್ಲೀಟ್ ಒಂದೆರಡು ಸಲ ಓದಿ ಒಂದು ರಿವಿಷನ್ ಮಾಡಿಕೊಂಡು ಮತ್ತು ಏನು ಓದ್ತಾ ಇದ್ದೀವಿ ಅದನ್ನು ಈ ವಿಡಿಯೋಸ್ಗಳನ್ನ ನೀವು ಕೇಳ್ತಾ ಇರಿ ಮತ್ತು ಓದ್ತಾ ಇರಿ. ಏನಾದರೂ ಟ್ರಾವೆಲ್ ಟೈಮಲ್ಲಿ ಇದನ್ನು ನೀವು ಕೇಳ್ತಾ ಇದ್ದರೆ ಅಷ್ಟೇ ಸಾಕು. ಮತ್ತು ಇನ್ನೇನು ಅದರ್ವೈಸ್ ಕಂಪ್ಯೂಟರ್ ಇರ್ಬೋದು, HSTRಗೆ ಬೇಕಾಗಿರುವಂಥ ಸೈಕಾಲಜಿ ಇರ್ಬೋದು, ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಫಸ್ಟು ವೇದಗಳ ಕಾಲದ ಸಂಸ್ಕೃತಿ. ಈ ವೇದಗಳ ಕಾಲದ ಸಂಸ್ಕೃತಿಯಲ್ಲಿ ಇಂಪಾರ್ಟೆಂಟ್ ನಮಗೆ ಎಲ್ಲೆಲ್ಲಿ ಕ್ವಶನ್ ಆಗುತ್ತೆ ಆ ಪಾಯಿಂಟ್ನ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಒಂದು ಬಂದಾಗ ಈ ವೇದಗಳ ಕಾಲ ಅನ್ನೋದು ಯಾವಾಗ ಸ್ಟಾರ್ಟ್ ಆಯಿತು, ವೇದ ಅಂದರೆ ಏನು ಅನ್ನೋದನ್ನ ನೋಡೋದಾದರೆ ನಮ್ಮ ಭಾರತದಲ್ಲಿ ವೇದಗಳು ಯಾವಾಗ ಶುರುವಾಗುತ್ತೆ, ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಮಧ್ಯ ಏಷ್ಯಾ ಮೂಲದಂತಹ ಆರ್ಯ ಜನಾಂಗದವ್ರು ಏನು ಮಾಡ್ತಾರೆ, ನಮ್ಮ ಭಾರತಕ್ಕೆ ಆಗಮನ ಆಗ್ತಾರೆ. ಆ ಆಗಮನ ಆದಂತಹ ಒಂದು ಕಾಲ ಏನಿರುತ್ತೆ ಅದು ಹೊಸ ಸಂಸ್ಕೃತಿಗಳ ಆರಂಭ ಆದ ಕಾಲ ಅಂತಲೇ ಹೇಳ್ಬೋದು ನಾವು. ಅದು ವೇದಗಳ ಸಂಸ್ಕೃತಿ ಅಂತ ಕರೀತಾರೆ. ಯಾವಾಗ ಮಧ್ಯ ಏಷ್ಯಾ ಮೂಲದ ಆರ್ಯ ಜನಾಂಗದವರು ಭಾರತಕ್ಕೆ ಆಗಮನ ಆಗ್ತಾರೆ, ಭಾರತದಲ್ಲಿ ಒಂದು ಹೊಸ ಸಂಸ್ಕೃತಿ ಆರಂಭವಾಗುತ್ತೆ. ಆ ಒಂದು ಸಂಸ್ಕೃತಿಯನ್ನು ವೇದಗಳ ಕಾಲದ ಸಂಸ್ಕೃತಿ ಅಂತ ನಾವು ಕರಿತೀವಿ. ವೇದಗಳ ಸಂಸ್ಕೃತಿ ಮೊದಲು ಯಾವ ನದಿ ಬಯಲಿನಲ್ಲಿ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಸರಸ್ವತಿ ನದಿ ಬಯಲಿನಲ್ಲಿ ಪ್ರಾರಂಭ ಆಗುತ್ತೆ. ಇದು ಕ್ವಶನ್ ಆಗುತ್ತೆ. ವೇದಗಳ ಸಂಸ್ಕೃತಿ ಯಾವ ನದಿ ಬಯಲಿನಲ್ಲಿ ಪ್ರಾರಂಭವಾಯಿತು ಅನ್ನೋದಾದರೆ ಸರಸ್ವತಿ ನದಿ ಬಯಲಿನಲ್ಲಿ ಪ್ರಾರಂಭವಾಗುತ್ತೆ. ನಂತರ ಇದು ಗಂಗಾ ನದಿ ಬಯಲಿನಲ್ಲಿ ತಲೆ ಎತ್ತುತ್ತೆ. ವೇದಗಳ ಸಾಹಿತ್ಯ ರೂಪುಗೊಂಡ ಕಾಲವನ್ನು ವೇದಗಳ ಕಾಲ ಅಂತ ಕರೀತಾರೆ. ವೇದಗಳ ಸಾಹಿತ್ಯ ರೂಪುಗೊಂಡ ಕಾಲವನ್ನು ವೇದಗಳ ಕಾಲ ಅಂತ ಕರೀತಾರೆ. ಇಲ್ಲಿ ಇಂಪಾರ್ಟೆಂಟ್ ಅಂದರೆ ನಿಮಗೆ ಸ್ಟೇಟ್ಮೆಂಟ್ ಕ್ವಶನ್ ಆಗುತ್ತೆ. ಒಂದು ವೇದಗಳ ಸಂಸ್ಕೃತಿಯು ಮೊದಲು ಸರಸ್ವತಿ ನದಿ ಬಯಲಿನಲ್ಲಿ ಉಗಮವಾಯಿತು, ನಂತರ ಗಂಗಾ ನದಿ ಬಯಲಿನಲ್ಲಿ ತಲೆ ಎತ್ತಿತು ಅಂತ ಕೇಳ್ತಾರೆ. ಇದನ್ನು ಸರಸ್ವತಿ ನದಿ ಬದಲು ಇಲ್ಲಿ ಗಂಗಾ ನದಿ ಕೊಟ್ಟು ಗಂಗಾ ನದಿ ಬದಲು ಸರಸ್ವತಿ ನದಿನ ಕೊಡ್ಬೋದು. ಅದರಿಂದ ಕೇರ್ಫುಲ್ಲಾಗಿ ಸ್ಟಡಿ ಮಾಡಿ. ನೆಕ್ಸ್ಟ್ ಒಂದು ಬಂದಾಗ ವೇದ ಅಂದರೆ ಏನು, ವೇದಗಳಲ್ಲಿ ಎಷ್ಟು ವಿಧಗಳಿವೆ ಅನ್ನೋ ನೋಡೋದಾದರೆ ವೇದ ಎಂದರೆ ಜ್ಞಾನ ಕೇಳ್ಬೋದು. ವೇದ ಪದದ ಅರ್ಥ ಈ 4 ಆಪ್ಷನ್ನ ಕೊಡ್ಬೋದು. ಅವು ಯಾವುದು ಅರ್ಥ ಕೇಳ್ಬೋದು. ವೇದ ಎಂದರೆ ಜ್ಞಾನ ಆಗಿರುತ್ತೆ. 4 ವೇದಗಳು ಕಂಡು ಬರ್ತವೆ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. 4 ವೇದಗಳು ಒಟ್ಟಿಗೆ ಅಥವಾ ಒಂದೇ ಬಾರಿಯಾಗಿ ರೂಪಣೆಗೊಂಡಿದ್ದ ಅಂತ ನೋಡೋದಾದರೆ ಈ 4 ವೇದಗಳು ಒಂದೇ ಬಾರಿಗೆ ರೂಪಣೆಗೊಂಡಿರೋದಿಲ್ಲ. ಇದಕ್ಕೆ ಕಾಲಾವಕಾಶಗಳನ್ನ ತಗೊಂಡಿರ್ತದೆ. ಫಸ್ಟ್ ಒಂದು ಬಂದಾಗ ಋಗ್ವೇದ ತುಂಬ ಪ್ರಾಚೀನವಾದದ್ದಾಗಿರುತ್ತದೆ. ವೇದಗಳಲ್ಲಿ ತುಂಬ ಪ್ರಾಚೀನವಾದ ವೇದ ಯಾವುದು ಅಂತ ಕೇಳ್ತಾರೆ. ಋಗ್ವೇದ ತುಂಬ ಪ್ರಾಚೀನವಾದಂತಹ ವೇದ ಆಗಿರುತ್ತೆ. ಈ ವೇದಗಳು ನೋಡೋದಾದರೆ ಯಾವ ಭಾಷೆಯಲ್ಲಿ ಕಂಡು ಬರ್ತವೆ ಅನ್ನೋದಾದರೆ ಸಂಸ್ಕೃತದಲ್ಲಿ ಕಂಡು ಬರ್ತವೆ. ಸಂಸ್ಕೃತ ಭಾಷೆಯಲ್ಲಿ ವೇದಗಳು ಕಂಡು ಬರ್ತವೆ. ಈ ವೇದಗಳು ಏನು ರಚನೆ ಆ ರಚನೆ ಆದಾಗಲೇ ಕೂಡ ಇದನ್ನು ಏನಾದರೂ ಬರೆದಿದ್ರ ಅಂತ ನೋಡೋದಾದರೆ ಲಿಖಿತ ರೂಪದಲ್ಲಿ ಇದ್ವಾ ಅಂತ ನೋಡೋದಾದರೆ ಇವು ಲಿಖಿತ ರೂಪದಲ್ಲಿ ಇರಲಿಲ್ಲ. ಮೊದಲೇನಾಗಿದ್ರು ವೇದಗಳು ಮೌಖಿಕ ಭಾಷೆಯಲ್ಲಿದ್ದವು. ಈಗೇನು ಆಚಾರ ವಿಚಾರಗಳನ್ನ ನಾವು ಒಬ್ಬರಿಂದ ಹಿರಿಯರಿಂದ ಪಾಲಿಸ್ತಾ ಬರ್ತಿದ್ದೀವಿ, ಇದೇ ರೀತಿ ಒಂದು ಮಾತಿನ ರೂಪದಲ್ಲಿ ಮೌಖಿಕವಾಗಿದ್ವೇ ಹೊರತು ಇವು ಲಿಖಿತ ರೂಪದಲ್ಲಿ ಬರೆದಿಟ್ಟಿರಲಿಲ್ಲ. ಸಾವಿರಾರು ವರ್ಷಗಳ ಕಾಲ ಮೌಖಿಕವಾಗಿದ್ದಂತಹ ಈ ವೇದಗಳು ನಂತರ ಏನಾಗ್ತಾ ಹೋದು ಲಿಖಿತ ರೂಪಕ್ಕೆ ಪರಿವರ್ತನೆಗೊಳ್ತಾ ಹೋಗ್ತವೆ. ನೆಕ್ಸ್ಟ್ ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವಂತಹ ನದಿ ಯಾವುದು ಕೇಳ್ತಾರೆ. ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವಂತಹ ನದಿ ಬಂದರೆ ಸರಸ್ವತಿ. ಅದು ಈಗ ಪ್ರಸ್ತುತ ಇಲ್ಲ ಅಂತ ಹೇಳಿದ್ದೀನಿ ನಾನು. ಆ ಸರಸ್ವತಿ ನದಿ ಯಾವುದಾಗಿತ್ತು ಅಂತ ಒಂದು ಅಸಂಪ್ಷನ್ ಮಾಡ್ತಿದ್ದಾರೆ. ಯಾವುದಾಗಿರ್ಬೋದು ಅಂತಂದರೆ ಪ್ರಸ್ತುತ ಈಗ ರಾಜಸ್ಥಾನದ ಥಾರ್ ಮರುಭೂಮಿ ಏನಿದೆ ಅಲ್ಲಿ ಒಂದು ನದಿ ಇತ್ತು. ಅದು ಈಗ ಆ ಒಂದು ಏನು ನದಿ ಇತ್ತು ಅದು ಕಣ್ಮರೆಯಾಗಿದೆ. ಮರುಭೂಮಿಯ ಪ್ರದೇಶದಲ್ಲಿದ್ದಂತಹ ಒಂದು ನದಿ ಕಣ್ಮರೆಯಾಗಿದೆ. ಆ ಕಣ್ಮರೆಯಾಗಿರುವಂತಹ ನದಿ ಯಾವುದು ಅಂದರೆ ಗಗ್ಗರ್ ಹಾಕ್ರ ಎಂಬ ನದಿ ಇರುತ್ತೆ. ಆ ನದಿನೇ ಸರಸ್ವತಿ. ಪ್ರಾಚೀನ ಕಾಲದಲ್ಲಿ ಏನು ಸರಸ್ವತಿ ನದಿ ಅಂತ ಕರಿತಿದ್ರು ಅದೇ ನದಿ ಇದಾಗಿರ್ಬೋದು ಅಂತ ಊಹೆಗಳಿದೆ. ಅದೇ ಅಂತ ಯಾವುದು ಕನ್ಫರ್ಮ್ ಇಲ್ಲ, ಬಟ್ ಊಹೆಗಳು ಮಾತ್ರ ಇದೆ. ನೆಕ್ಸ್ಟ್ ಅಫ್ಘಾನಿಸ್ತಾನದಲ್ಲಿ ಹರಿಯುವಂತಹ ಎಲ್ಮಂಡ್ ಅನ್ನೋ ನದಿಯೇ ಪ್ರಾಚೀನ ನದಿ ಎಂಬ ಅಭಿಪ್ರಾಯವೂ ಕೂಡ ಇದೆ. ಇದು ಕೂಡ ಕನ್ಫರ್ಮ್ ಆಗಿಲ್ಲ. ಇದು ಕೂಡ ಪ್ರಾಚೀನ ಸರಸ್ವತಿ ನದಿ ಇರ್ಬೋದು ಅಫ್ಘಾನಿಸ್ತಾನದಲ್ಲಿ ಹರಿತಿದ್ದು ಅಂತ ಅಭಿಪ್ರಾಯಗಳು ಇದೆ. ಒಟ್ಟಾರೆಯಾಗಿ ಈಗ ಸರಸ್ವತಿ ನದಿ ಅನ್ನೋದು ನಮ್ಮ ಭಾರತದಲ್ಲಿ ಎಲ್ಲೂ ಕಂಡು ಬಂದಿಲ್ಲ ಅನ್ನೋದನ್ನ ಹೇಳ್ಬೋದು. ಇದು ಕೂಡ ಸ್ಟೇಟ್ಮೆಂಟ್ ಕ್ವಶನ್ ಆಗುತ್ತೆ, ನೋಡ್ಕೋಬೋದು. ನೆಕ್ಸ್ಟ್ ಆರ್ಯರ ಕಾಲದಲ್ಲಿ 4 ವೇದಗಳಿತ್ತು ಮತ್ತು ಅವುಗಳಿಗೆ ಸಂಬಂಧಿಸಿದಂತಹ ಸಾಹಿತ್ಯಗಳು ಕೂಡ ರಚನೆ ಆಗ್ತಾ ಹೋಗ್ತದೆ. ಈ ವೈದಿಕ ಕಾಲ ಏನಿತ್ತು, ವೇದಗಳ ಇತಿಹಾಸವನ್ನು ತಿಳಿಯೋದಕ್ಕೆ ಒಂದು ಸಾಹಿತ್ಯ ಆಧಾರ ಅಂತ ನಾವು ತಿಳ್ಕೊಳ್ಬೋದು. ವೇದಗಳ ಇತಿಹಾಸವನ್ನು ತಿಳಿಯೋದಕ್ಕೆ ನಮಗೆ ವೈದಿಕ ಸಾಹಿತ್ಯವೇ ಆಧಾರವಾಗಿರ್ತದೆ. ಋಗ್ವೇದವನ್ನು 2 ಕಾಲಗಳಾಗಿ ವಿಂಗಡಣೆ ಮಾಡ್ತೀವಿ.
ಪೂರ್ವ ವೇದಗಳ ಕಾಲ ಮತ್ತು ಉತ್ತರ ವೇದಗಳ ಕಾಲ. ಋಗ್ವೇದವನ್ನು 2 ವೇದಗಳ ಕಾಲವನ್ನಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಪೂರ್ವ ವೇದಗಳ ಕಾಲ, ಇನ್ನೊಂದು ಉತ್ತರ ವೇದಗಳ ಕಾಲ. ಫಸ್ಟ್ ಒಂದು ಬಂದಾಗ ಪೂರ್ವ ವೇದಗಳ ಕಾಲ. ಇಲ್ಲಿ ಯಾವ ರೀತಿ ಇತ್ತು ಆಚಾರ ವಿಚಾರಗಳು ಅಂತ ನೋಡೋದಾದರೆ, ಪೂರ್ವ ವೇದಗಳ ಕಾಲದಲ್ಲಿ ಸಾಮಾಜಿಕ ಜೀವನದಲ್ಲಿ ಪೂರ್ವ ವೇದಗಳ ಕಾಲದಲ್ಲಿ ಕುಟುಂಬಗಳು ಏನಾಗಿತ್ತು ಅಂದರೆ, ಕುಟುಂಬ ಸಮಾಜದ ಮೂಲ ಘಟಕವಾಗಿತ್ತು. ಸಮಾಜದ ಮೂಲ ಘಟಕ ಅಂತಂದರೆ, ಒಂದು ಕುಟುಂಬಗಳು ಸೇರಿ ಒಂದು ಗ್ರಾಮಗಳಾಗ್ತವೆ. ಗ್ರಾಮಗಳು ಸೇರಿ ಒಂದು ಊರಾಗುತ್ತೆ. ಊರುಗಳು ಸೇರಿ ಒಂದು ತಾಲೂಕು ಮತ್ತು ಜಿಲ್ಲೆಗಳು, ಹೀಗೆ ಆಗ್ತಾ ಹೋಗುತ್ತೆ. ಸಮಾಜದ ಮೂಲ ಅಂತಿಮವಾಗಿ ಯಾವುದಾಗಿರುತ್ತೆ ನೋಡೋದಾದರೆ, ಫಸ್ಟು ಸಮಾಜ ಅನ್ನೋದು ಕುಟುಂಬಗಳಿಂದಲೇ ಪ್ರಾರಂಭ ಆಗುತ್ತೆ. ಒಂದು ಕುಟುಂಬಗಳಿಂದಲೇ. ಸಮಾಜ ಅಂದ ತಕ್ಷಣ ನಾವು ದೊಡ್ಡ ಜಿಲ್ಲೆ, ದೇಶ, ಪ್ರಪಂಚ ಅಂತ ಮಾತಾಡೋದಕ್ಕಿಂತ ಮುಂಚೆ ಸಮಾಜ ಅಂದರೆ ಏನು, ಅದ್ರ ಮೂಲ ಯಾವುದು ಅಂದರೆ ಕುಟುಂಬವೇ ಆಗಿರುತ್ತದೆ. ಕುಟುಂಬಗಳು ಸೇರಿ ಏನಾಗಿ ಗ್ರಾಮಗಳು ಸೇರಿ ಒಂದು ತಾಲೂಕಾಗಿ, ತಾಲೂಕುಗಳು ಸೇರಿ ಜಿಲ್ಲೆಗಳು ಸೇರಿ ರಾಜ್ಯಗಳು ಸೇರಿ ದೇಶಗಳು ಸೇರಿ ಪ್ರಪಂಚ ಆದಂತೆ ಕುಟುಂಬ ಒಂದು ಮೂಲ ಎಲ್ಲಿಗೆ ಬರುತ್ತೆ ಸಮಾಜದ್ದು ಅಂತ ನೋಡೋದಾದರೆ ಕುಟುಂಬ ಆಗಿರುತ್ತೆ. ಇದು ಕ್ವಶನ್ ಆಗಿದೆ, ಸೋಷಿಯಲ್ ಸೈನ್ಸಲ್ಲಿ ಇದು ಕ್ವಶನ್ ಆಗಿದೆ. ಸಮಾಜದ ಮೂಲ ಘಟಕ ಯಾವುದು ಅಂತ, ಇದು ಕುಟುಂಬ ಆಗಿರುತ್ತೆ. ನೆಕ್ಸ್ಟ್ ಒಂದು ಬಂದಾಗ, ಈ ಪೂರ್ವ ವೇದಗಳ ಕಾಲದಲ್ಲಿ ಸಾಮಾಜಿಕ ಜೀವನ ಮತ್ತು ಈ ಉತ್ತರ ವೇದಗಳ ಕಾಲದ ಸಾಮಾಜಿಕ ಜೀವನ, ಆರ್ಥಿಕ, ಸ್ತ್ರೀಯರ ಸ್ಥಾನಮಾನ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದರೆ ಪೂರ್ವ ವೇದಗಳ ಕಾಲದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಒಂದು 4 ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು AB ಸರಿ, BC ಸರಿ, ABC ಸರಿ, ಈ ರೀತಿ ಕನ್ಫ್ಯೂಷನ್ ಮಾಡ್ಬೋದು. ಅದರಿಂದ ಪೂರ್ವ ವೇದಗಳ ಕಾಲದಲ್ಲಿ ಅಂತ ಬಂದಾಗ ಎಲ್ಲ ಒಳ್ಳೆಯ ವಿಚಾರಗಳು ಪೂರ್ವ ವೇದಗಳ ಕಾಲದಲ್ಲಿದೆ. ಉತ್ತರ ವೇದಗಳ ಕಾಲಕ್ಕೆ ಬಂದಾಗ ಸ್ವಲ್ಪ ಅಲ್ಲಿ ಕ್ರಿಟಿಸಿಸಮ್ ಮಾಡುವಂತಹ ಕೆಲವೊಂದು ಗುಣಗಳು ಅಲ್ಲಿ ಕಂಡು ಬರ್ತದೆ ಮತ್ತು ಕೆಲವೊಂದು ಸಮಾಜದಲ್ಲಿ ಬರುವಂತಹ ದುಷ್ಕೃತ್ಯಗಳು ಅಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಇಲ್ಲಿ ಪೂರ್ವ ವೇದಗಳ ಕಾಲದಲ್ಲಿ ಕುಟುಂಬ ಸಮಾಜದ ಮೂಲ ಘಟಕ ಆಗಿತ್ತು. ತಂದೆ ಇದರ ಮುಖ್ಯಸ್ಥನಾಗಿರ್ತಾರೆ. ಈಗ ಕೆಲವೊಂದು ಪ್ರದೇಶದಲ್ಲಿ ಕೇರಳದ ನಾಯರ್ಗಳಿರ್ಬೋದು, ಅಲ್ಲೆಲ್ಲ ತಾಯಿ ಕುಟುಂಬದ ಮುಖ್ಯಸ್ಥಳಾಗಿರ್ತಾಳೆ. ಇಲ್ಲಿ ಪೂರ್ವ ವೇದಗಳ ಕಾಲದಲ್ಲಿ ನೋಡ್ತಾ ಇದ್ದೀವಿ, ಪೂರ್ವ ವೇದಗಳ ಕಾಲದಲ್ಲಿ ತಂದೆ ಕುಟುಂಬದ ಮುಖ್ಯಸ್ಥನಾಗಿರ್ತಾನೆ. ಅದು ಏಕೆ ಹೇಳಿದೆ ಕೇರಳದ ನಾಯರ್ ಅಂದರೆ, ಅದು ಕ್ವಶನ್ ಆಗಿತ್ತು, ಅದಕ್ಕೋಸ್ಕರ ಇಲ್ಲಿ ಹೇಳಿದೆ. ಹಿಸ್ಟ್ರಿಯಲ್ಲಿ ಸೋಷಿಯಲ್ ಹೇಳ್ತಿದ್ರೆ ಅನ್ಬೇಡಿ. ಇಲ್ಲಿ ತಂದೆ ಕುಟುಂಬದ ಮುಖ್ಯಸ್ಥನಾಗಿರ್ತಾನೆ ಪೂರ್ವ ವೇದಗಳ ಕಾಲದಲ್ಲಿ. ಅವಿಭಕ್ತ ಕುಟುಂಬ ವ್ಯವಸ್ಥೆಯಲ್ಲಿ ರೂಢಿಯಲ್ಲಿರುತ್ತೆ. ಪೂರ್ವ ವೇದಗಳ ಕಾಲದಲ್ಲಿ ಅವಿಭಕ್ತ ಕುಟುಂಬ ವ್ಯವಸ್ಥೆ ಅನ್ನೋದು ರೂಢಿಯಲ್ಲಿರುತ್ತೆ. ಇಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ, ಯುದ್ಧ ಮಾಡ್ತಾಯಿದ್ರು. ಯುದ್ಧದಲ್ಲಿ ಯಾರು ಸೋಲ್ತಾರೆ ಅವರು ಸೋತಂಥವ್ರನ್ನ ದಾಸಿಯರನ್ನಾಗಿ ಇಟ್ಕೊಂಡು ಅವ್ರನ್ನ ಗುಲಾಮ ರೀತಿಯಾಗಿ ನಡೆಸ್ಕೊಳ್ತಿರ್ತಾರೆ. ಇದೊಂದು ಸಾಮಾಜಿಕ ಜೀವನ ಅಂತ ಬಂದಾಗ ಸಮಾಜದ ಒಂದು ಮೂಲ ಘಟಕ ಕುಟುಂಬ ಆಗ್ತಿತ್ತು. ಆ ಕುಟುಂಬದ ಯಜಮಾನ ಯಾರಾಗ್ತಿದ್ದ ಅಂತಂದರೆ ತಂದೆ ಆಗ್ತಿದ್ದ, ಆ ಮುಖ್ಯಸ್ಥ ಆಗ್ತಿದ್ದ ಅವನು. ಅವಿಭಕ್ತ ಕುಟುಂಬ ಪದ್ಧತಿಗಳು ಅಸ್ತಿತ್ವದಲ್ಲಿತ್ತು. ಯುದ್ಧ ಮಾಡ್ತಾ ಇದ್ರು. ಯುದ್ಧದಲ್ಲಿ ಯಾರಾದರೂ ಸೋತ್ರೆ ಅವರನ್ನ ದಾಸಿಯರನ್ನಾಗಿ ಇಟ್ಕೊಳ್ತಾ ಇದ್ರು. ಇವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತಿದ್ರು ಅಂದರೆ ಗುಲಾಮ ರೀತಿ ಇವ್ರನ್ನ ನೋಡ್ಕೊಳ್ತಾ ಇದ್ರು. ನೆಕ್ಸ್ಟ್ ಸ್ತ್ರೀಯರ ಸ್ಥಾನಮಾನ ಯಾವ ರೀತಿ ಇತ್ತು ಅಂತ ನೋಡೋದಾದರೆ, ಪೂರ್ವ ವೇದಗಳ ಕಾಲದಲ್ಲಿ ಮಹಿಳೆಯರಿಗೆ ಸಮಾಜದಲ್ಲಿ ಸೂಕ್ತವಾದ ಸ್ಥಾನಮಾನಗಳೇ ಇರಲಿಲ್ಲ. ಪೂರ್ವ ವೇದಗಳ ಕಾಲದಲ್ಲಿ ಮಹಿಳೆಯರಿಗೆ ಸೂಕ್ತವಾದ ಸ್ಥಾನಮಾನವಿತ್ತು. ಉತ್ತರ ವೇದಗಳ ಕಾಲದಲ್ಲಿ ಸೂಕ್ತ ಸ್ಥಾನಮಾನವಿರಲಿಲ್ಲ. ಇಲ್ಲಿ ಸ್ತ್ರೀಯರ ಸ್ಥಾನಮಾನ ಯಾವ ರೀತಿ ಇತ್ತು ಅಂತಂದರೆ, ಎಲ್ಲದರಲ್ಲೂ ಕೂಡ ಭಾಗವಹಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿದ್ರು. ರಾಜಕೀಯ ಸಂಸ್ಥೆಗಳಲ್ಲಿ ಈಗ ನಾವೇ ಪ್ರೆಸೆಂಟ್ ನೋಡ್ತಾ ಇದ್ದೀವಿ, ಯಾವುದು ರಿಸರ್ವೇಷನ್ನ ಕೊಡ್ತಾ ಇದ್ದಾರೆ. 106 ಪ್ರಕಾರ ನಮಗೆ ಸ್ತ್ರೀಯರಿಗೆ, ಮಹಿಳೆಯರಿಗೆ 33% ರಿಸರ್ವೇಷನ್ನ ಕೊಡ್ತಾ ಇದ್ದಾರೆ. ಈ ರೀತಿ ಅಂದಿನ ಕಾಲದಲ್ಲೇ ಪೂರ್ವ ವೇದಗಳ ಕಾಲದಲ್ಲೇ ಕೂಡ ರಾಜಕೀಯ ಸಂಸ್ಥೆಗಳಲ್ಲಿ ಭಾಗವಹಿಸೋದಕ್ಕೆ ಮಹಿಳೆಯರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ರು. ವಿಧವಾ ವಿವಾಹ ಆಚರಣೆಯಲ್ಲಿತ್ತು. ಹೆಣ್ಣು ಮಕ್ಕಳು ಸಹ ವೇದಾಧ್ಯಯನ ಮಾಡ್ತಿದ್ರು. ಇದು ಕ್ವಶನ್ ಆಗಿದೆ. ಘೋಷ, ಅಪಾಲ, ಲೋಕಮುದ್ರ, ಇಂದ್ರಾಣಿ, ವಿಶ್ವವರ ಇವರು ಯಾವ ವೇದಗಳ ಕಾಲದ ವಿದ್ವಾನ್ಮಣಿಗಳಾಗಿದ್ರು ಅಂತ ಕೇಳಿದರೆ, ಇವರು ಪೂರ್ವ ವೇದಗಳ ಕಾಲದಲ್ಲಿ ವೇದಾಧ್ಯಯನ, ಅಂದಿನ ಕಾಲದಲ್ಲಿ ವೇದಾಧ್ಯಯನ ಮಾಡೋದು ಅಂತ ಅಂದರೆ ಅದನ್ನು ಪುರುಷರಿಗೆ ಮಾತ್ರ ಸೀಮಿತ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಉತ್ತರ ವೇದಗಳ ಕಾಲದಲ್ಲಿ ಅದು ಬರುತ್ತೆ. ಪೂರ್ವ ವೇದಗಳ ಕಾಲದಲ್ಲಿ ಮಹಿಳೆಯರಿಗೂ ಕೂಡ ವೇದಾಧ್ಯಯನ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ರು. ಇವಾಗ ಯಾವ ರೀತಿ ಹೆಣ್ಮಕ್ಳಿಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ ಎಜುಕೇಷನ್ ಕಲಿಬೇಕು ಅನ್ನೋದು ರೀತಿ, ಅಂದಿನ ಕಾಲದಲ್ಲೇ ಪೂರ್ವ ವೇದಗಳ ಕಾಲದಲ್ಲೇ ಕೂಡ ವೇದಾಧ್ಯಯನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ನೆಕ್ಸ್ಟ್ ಒಂದು ಬಂದಾಗ, ಇಲ್ಲಿ ರಾಜಕೀಯ ಸಂಸ್ಥೆಗಳಿರ್ತವೆ. ನಾವು ಹೆಂಗೆ ಇವತ್ತಿನ ಕಾಲದಲ್ಲಿ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ ಅಂತ ಮಾಡ್ಕೊಂಡಿದ್ದೀವೋ, ಅಂದಿನ ಕಾಲದಲ್ಲೂ ಕೂಡ ಪೂರ್ವ ವೇದಗಳ ಕಾಲದಲ್ಲೂ ಕೂಡ ರಾಜಕೀಯ ಸಂಸ್ಥೆಗಳಿರ್ತವೆ. ಅವ್ಯಾವುದು ಅಂದರೆ ಸಭಾ ಮತ್ತು ಸಮಿತಿ. ಈ ಸಭಾ ಮತ್ತು ಸಮಿತಿ ಎರಡರಲ್ಲೂ ಕೂಡ ಮಹಿಳೆಯರು ಭಾಗವಹಿಸ್ತಿರ್ತಾರೆ. ಇಲ್ಲಿ ಬಾಲ್ಯ ವಿವಾಹ ಇರೋದಿಲ್ಲ, ಸತಿ ಸಹಗಮನ ಪದ್ಧತಿ ಕೂಡ ಇರೋದಿಲ್ಲ. ಇದು ಸ್ತ್ರೀಯರ ಸ್ಥಾನಮಾನ ಇಂಪಾರ್ಟೆಂಟು. ಇದರಲ್ಲಿ ಸ್ತ್ರೀಯರ ಸ್ಥಾನಮಾನ ಅಂತ ಬಂದಾಗ ಘೋಷ, ಅಪಾಲ, ಲೋಕಮುದ್ರ, ಇಂದ್ರಾಣಿ, ವಿಶ್ವವರ ಇವರು
ಇವರನ್ನು ಕೊಟ್ಟು ಸ್ಟೇಟ್ಮೆಂಟಲ್ಲಿ ಈ ಕೆಳಗಿನವ್ರು ಯಾರು ಪೂರ್ವ ವೇದಗಳ ಕಾಲದಲ್ಲಿ ಕಂಡು ಬರೋದಿಲ್ಲ ಈ ರೀತಿ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಆರ್ಥಿಕ ಜೀವನ. ಇವರ ಆರ್ಥಿಕ ಜೀವನ ನೋಡೋದಾದರೆ ಎಕನಾಮಿಕಲ್ ಕಂಡೀಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಯಾವುದೇ ಒಂದು ಕಿಂಗ್ಡಮ್ ತಗೊಂಡಾಗ ಎಕನಾಮಿಕಲ್ ಕಂಡೀಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ವೇದಗಳ ಕಾಲದಲ್ಲೂ ಕೂಡ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಇಲ್ಲಿ ಪಶುಪಾಲನೆ ಮತ್ತು ಬೇಸಾಯ ಇವರ ಪ್ರಮುಖ ಉದ್ಯೋಗ ಆಗಿರುತ್ತೆ. ಪಶುಪಾಲನೆ ಮತ್ತು ಬೇಸಾಯ ಅನ್ನೋದು ಇವರ ಪ್ರಮುಖ ಉದ್ಯೋಗ ಆಗಿರುತ್ತೆ. ಈಗ ನಾವು ಎಕನಾಮಿಕ್ಸಿಗೆ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೋದಾದರೆ ನಾವು ಅಗ್ರಿಕಲ್ಚರು ನಮ್ಮ ಭಾರತದಲ್ಲಿ ಬಂದಾಗ ಅಗ್ರಿಕಲ್ಚರು ಮೋರ್ ದೆನ್ 50% ಅಬೋವ್ ಎಂಪ್ಲಾಯ್ಮೆಂಟ್ನ ಜನ್ರೇಟ್ ಮಾಡ್ತಾ ಇದೆ. ಅದೇ ರೀತಿ ಅಂದಿನ ಕಾಲದಕ್ಕೂ ಪಶುಪಾಲನೆ ಬೇಸಾಯ ಅನ್ನೋದು ಪ್ರಮುಖ ಉದ್ಯೋಗ ಆಗಿತ್ತು ಅನ್ನೋದನ್ನ ಹೇಳ್ಬೋದು. ನಾವು ಏನು ಓದ್ತಾ ಇದ್ದೀವಿ ಸ್ವಲ್ಪ ಬೇರೆ ಬೇರೆ ಸಬ್ಜೆಕ್ಟ್ನ ಕೂಡ ನಾವು ಅದಕ್ಕೆ ಕನೆಕ್ಟ್ ಮಾಡೋದ್ರಿಂದ ತುಂಬ ವಿಷಯಗಳು ಬೇಗ ಗ್ಯಾದರಿಂಗ್ ಆಗುತ್ತೆ, ತುಂಬ ನೆನಪಲ್ಲಿ ಉಳಿಯುತ್ತೆ. ಅದಕ್ಕೋಸ್ಕರ ಬೇರೆ ಬೇರೆದು ಹೇಳ್ತಾ ಇದ್ದೀನಿ. ಇಲ್ಲಿ ಪಶುಪಾಲನೆ ಮತ್ತು ಬೇಸಾಯ ಆರ್ಯರ ಪ್ರಮುಖ ಉದ್ಯೋಗವಾಗಿತ್ತು. ಹಲವು ಬಗೆಯ ಧಾನ್ಯಗಳನ್ನ ಬೆಳೀತಾ ಇದ್ರು ಇವರು. ಯಾವ್ಯಾವ್ದು ಧಾನ್ಯಗಳನ್ನ ಬೆಳೀತಾ ಇದ್ರು ಮತ್ತು ಇಲ್ಲಿ ಹೇಳ್ತಾರೆ ಅವ್ರಿಗೆ ಯಾವುದರ ಉಪಯೋಗ ಗೊತ್ತಿರಲಿಲ್ಲ, ಯಾವುದರ ಉಪಯೋಗ ಗೊತ್ತಿತ್ತು ಅನ್ನೋದನ್ನ ಕೇಳ್ತಾರೆ. ಇಲ್ಲಿ ಕಬ್ಬಿಣ ಮತ್ತು ಲೋಹಗಳ ಉಪಯೋಗವನ್ನು ಇವರು ಅರ್ತಿರ್ತಾರೆ. ಆರ್ಯರು ಬೇಸಾಯ ಮಾಡ್ತಾ ಇದ್ರು ಅಂತ ಅಂದರೆ ಆ ಬೇಸಾಯ ಮಾಡೋದಕ್ಕೆ ಅಂದರೆ ಭೂಮಿಯನ್ನು ಉಳುಮೆ ಮಾಡೋದಕ್ಕೆ ಅವರಿಗೆ ಆಯುಧಗಳು ಬೇಕಾಗುತ್ತೆ. ಆಯುಧಗಳು ಬೇಕು ಅಂತಂದರೆ ಅವರಿಗೆ ಲೋಹಗಳ ಪರಿಚಯ ಇರಬೇಕಾಗುತ್ತೆ. ಅದರಲ್ಲಿ ಕಬ್ಬಿಣ ಮತ್ತು ಲೋಹ ಅವ್ರಿಗೆ ಕಬ್ಬಿಣ ಮುಂತಾದ ಲೋಹಗಳ ಪರಿಚಯವನ್ನು ಅವರು ಗೊತ್ತಿಟ್ಕೊಂಡಿರ್ತಾರೆ, ಅಂದರೆ ಅರಿತಿರ್ತಾರೆ. ನೆಕ್ಸ್ಟ್ ಬಂದಾಗ ಅಲ್ಲಿ ಬಟ್ಟೆಯನ್ನು ಹಾಕೊಳ್ಳೋದಕ್ಕೆ ಕಲ್ತಿರ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಿದ್ರು, ಹತ್ತಿ ಮತ್ತು ಉಣ್ಣೆಯನ್ನು ಬಟ್ಟೆಗಳನ್ನಾಗಿ ಮಾಡ್ಕೊಳ್ತಾ ಇದ್ರು. ಇವ್ರನ್ನ ಹತ್ತಿ ಮತ್ತು ಉಣ್ಣೆಯನ್ನು ಬಟ್ಟೆಯನ್ನಾಗಿ ಮಾಡುವವರನ್ನು ನೇಯುವವರು ಅಂತ ಕರಿತಾ ಇದ್ರು. ಇನ್ನು ಅಲ್ಲಿ ಯಾವ್ಯಾವ ವೃತ್ತಿಗಳು ಅಸ್ತಿತ್ವದಲ್ಲಿತ್ತು ಅಂತ ಅಂದರೆ ನೇಯುವವರಿದ್ದರು, ಬಡಗಿಗಳಿದ್ರು, ಕಮ್ಮಾರರಿದ್ದರು, ಕುಂಬಾರರಿದ್ದರು. ಈ ರೀತಿ ಅಲ್ಲಿನ ಒಂದು ಏನು ಕೆಲಸ ಮಾಡ್ತಾಯಿದ್ರು ಆ ಕೆಲಸದ ಆಧಾರದ ಮೇಲೆ ಅವರಿಗೆ ಆ ಹೆಸರುಗಳನ್ನ ಕೊಡ್ತಾಯಿದ್ರು. ಇವತ್ತಿಗೂ ಕೂಡ ಅದೇ ಹೆಸರಿಂದ ನಾವು ಕರಿತಾ ಬಂದಿದ್ದೀವಿ. ನೆಕ್ಸ್ಟ್ ಒಂದು ಬಂದಾಗ ವೃತ್ತಿಗಳಲ್ಲಿ ಕೃಷಿ ಮತ್ತು ವೈದ್ಯಕೀಯ ಮತ್ತು ಪುರೋಹಿತ ವೃತ್ತಿಗಳು ಮುಖ್ಯವಾಗಿರ್ತವೆ. ವೃತ್ತಿಗಳಂತ ಬಂದಾಗ ಇಲ್ಲಿ ಕೃಷಿ, ವೈದ್ಯಕೀಯ ಮತ್ತು ಪುರೋಹಿತ ವೃತ್ತಿಗಳು ಮುಖ್ಯವಾಗಿರ್ತವೆ. ಇವತ್ತಿಗೂ ಕೂಡ ಅಂತಹದ್ದೇ ವೃತ್ತಿಗಳು ಮುಖ್ಯವಾಗಿದ್ದಾವೆ. ನೆಕ್ಸ್ಟ್ ಒಂದು ಬಂದಾಗ ಇಲ್ಲಿ ಯಾವುದೇ ಒಂದು ಡಿಸ್ಕ್ರಿಮಿನೇಷನ್ ಅನ್ನೋದು ಇರಲಿಲ್ಲ. ತುಂಬ ಮುಖ್ಯವಾದ ವೃತ್ತಿಗಳು ಕೃಷಿ, ವೈದ್ಯಕೀಯ, ಪುರೋಹಿತ ಆಗಿದ್ರೂ ಕೂಡ ಎಲ್ಲದೂ ಕೂಡ ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ಪೂರ್ವ ವೇದಗಳ ಕಾಲದಲ್ಲಿ ಯಾರು ಕೂಡ ಇಂಥದ್ದೇ ಮಾಡಬೇಕು, ಈ ಜಾತಿಯವರು ಇಂಥ ವೃತ್ತಿಯನ್ನೇ ಮಾಡಬೇಕು ಅನ್ನೋ ರೀತಿ ಯಾವುದೂ ಇರಲಿಲ್ಲ. ಎಲ್ಲರೂ ಕೂಡ ಸಮಾನರಾಗಿದ್ದರು. ಯಾರಿಗೆ ಯಾವುದರಲ್ಲಿ ಕೌಶಲ್ಯ ಇರುತ್ತೋ ಆ ಒಂದು ವೃತ್ತಿಯನ್ನು ಅವ್ರು ಕೈಗೊಳ್ಬೋದಿತ್ತು. ಯಾರೇ ಆಗಲಿ ಯಾವ ವೃತ್ತಿಯನ್ನಾದರೂ ಮಾಡಬಹುದಾಗಿತ್ತು. ಹಸುಗಳನ್ನು ಇವರು ಸಂಪತ್ತು ಎಂದು ಪರಿಗಣಿಸಿದರು. ಹಸುಗಳನ್ನ ಇವರು ಏನಂತ ಕನ್ಸಿಡರ್ ಮಾಡಿದರು, ವೆಲ್ತ್ ಅಂತ ಕನ್ಸಿಡರ್ ಮಾಡಿದರು. ಮತ್ತು ಅವುಗಳಿಗೆ ಯುದ್ಧ ಅವಾಗ ನಡೀತಾ ಇತ್ತು. ಹಸುಗಳಿಗೋಸ್ಕರನೇ ಯುದ್ಧ ನಡೀತಿತ್ತು. ಹಸುಗಳನ್ನ ಸಂಪತ್ತು ಅಂತ ಅವರು ಪರಿಗಣಿಸಿದರು. ನೆಕ್ಸ್ಟು ರಾಜಕೀಯ ಜೀವನ ನೋಡೋದಾದರೆ ರಾಜಕೀಯ ಜೀವನದಲ್ಲಿ ಆರ್ಯ ಎನ್ನೋ ಒಂದು ಬಣ ಏನಿರುತ್ತೆ ಆರ್ಯ ಬಣದ ಮುಖ್ಯಸ್ಥನನ್ನು ರಾಜನ್ ಅಂತ ಕರಿತಿದ್ರು. ರಾಜನ್ ಅನ್ನೋನು ಯಾವ ರೀತಿ ಆಗಿದ್ದ ಅಂತಂದರೆ ಈ ಪ್ರಜಾಪ್ರಭುತ್ವ ಯಾವ ರೀತಿ ಅಸ್ತಿತ್ವ ಇತ್ತು ಅದೇ ರೀತಿ ಇತ್ತು ಆಗಿನ ಕಾಲದಲ್ಲಿ. ಅವನು ಸರ್ವಾಧಿಕಾರಿ ಆಗಿರಲಿಲ್ಲ. ರಾಜತ್ವ ಅನ್ನೋದು ವಂಶ ಪಾರಂಪರ್ಯವೂ ಕೂಡ ಆಗಿರಲಿಲ್ಲ. ಉತ್ತರ ವೇದಗಳ ಕಾಲದಲ್ಲಿ ಇದು ಆಪೋಸಿಟ್ ಆಗುತ್ತೆ. ಪೂರ್ವ ವೇದಗಳಿಗೆ ಬಂದಾಗ ರಾಜ ಅನ್ನೋದು ಒಂದು ಪ್ರಜಾಪ್ರಭುತ್ವ ಯಾವ ರೀತಿ ಇರುತ್ತೋ ಅದೇ ರೀತಿ ಇದ್ದ ಅವನು. ಇವನು ಆರ್ಯ ಬಣದ ಮುಖ್ಯಸ್ಥನಾಗಿದ್ದ ಕೂಡ ಇವನು ಸರ್ವಾಧಿಕಾರಿ ಆಗಿರಲಿಲ್ಲ. ಇಂಪಾರ್ಟೆಂಟು, ರಾಜತ್ವ ಅನ್ನೋದು ವಂಶ ಪಾರಂಪರ್ಯ ಆಗಿರಲಿಲ್ಲ. ಸ್ಟೇಟ್ಮೆಂಟ್ ಕೊಡ್ಬೋದು. ಆರ್ಯ ಬಣದ ಮುಖ್ಯಸ್ಥನನ್ನು ರಾಜನ್ ಎಂದು ಕರೀತಿದ್ದರು. ರಾಜನ್ ಸರ್ವಾಧಿಕಾರಿಯಾಗಿದ್ದನು. ರಾಜತ್ವವು ವಂಶ ಪಾರಂಪರ್ಯವಾಗಿತ್ತು. ಎ ಮಾತ್ರ ಸರಿ, ಎ ಬಿ ಸರಿ, ಬಿ ಸಿ ಸರಿ, ಮೇಲಿನ ಎಲ್ಲವೂ ಸರಿ. ಈ ರೀತಿ ಕೊಟ್ಟಾಗ ನಾವು ಎ ಮಾತ್ರ ಸರಿ ಅನ್ನೋದನ್ನ ಚೂಸ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಪೂರ್ವ ವೇದಗಳ ಕಾಲದಲ್ಲಿ ರಾಜನ್ ಸರ್ವಾಧಿಕಾರಿ ಆಗಿರಲಿಲ್ಲ. ಅವನ ರಾಜತ್ವ ಅನ್ನೋದು ಕೂಡ ವಂಶ ಪಾರಂಪರ್ಯ ಆಗಿರಲಿಲ್ಲ. ಮತ್ತು ಸಭಾ ಮತ್ತು ಸಮಿತಿ, ವಿಧಾತ ಎಂಬ ರಾಜಕೀಯ ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸ್ತಿರ್ತವೆ. ಅಲ್ಲಿ ರಾಜನಿಗೆ ಸಹಾಯ ಮಾಡೋದಕ್ಕೋಸ್ಕರ, ಆಡಳಿತದಲ್ಲಿ ಸಹಾಯ ಮಾಡೋದಕ್ಕೋಸ್ಕರ ರಾಜಕೀಯ ಸಂಸ್ಥೆಗಳು ಅಸ್ತಿತ್ವದಲ್ಲಿರ್ತವೆ. ಸಭಾ, ಸಮಿತಿ, ವಿಧಾತ ಅಂತ. ಈಗಿನ ಕಾಲಕ್ಕೆ ನಾವು ಅಳವಡಿಸಿಕೊಳ್ಳೋದಾದರೆ ಪ್ರಧಾನಮಂತ್ರಿಗೆ ಸಲಹೆಗಳನ್ನ ಕೊಡೋದಕ್ಕೆ ನೀತಿ ಆಯೋಗ ಇರ್ಬೋದು, ಅಥವಾ ಅವರಿಗೆ ಸಲಹೆಗಳನ್ನ ಕೊಡೋದಕ್ಕೆ ವಿವಿಧ ಆಯೋಗಗಳನ್ನ ಇಟ್ಕೊಂಡಿರ್ತಾರೆ. ಅವರು ಎಕನಾಮಿಕ್ ಕೌನ್ಸಿಲರ್ಸ್ಗಳಾಗಿರ್ಬೋದು, ಅಡ್ವೈಸರ್ಸ್ಗಳಾಗಿರ್ಬೋದು. ಅಂದಿನ ಕಾಲದಲ್ಲಿ ಸಭಾ, ಸಮಿತಿ, ವಿಧಾತ ಎಂಬ ರಾಜಕೀಯ ಸಂಸ್ಥೆಗಳನ್ನ ಆಡಳಿತದಲ್ಲಿ ನೆರವಾಗಲು ರಾಜನ ಸಲಹೆಗಳನ್ನ ಪಡ್ಕೊಳ್ಳೋದಕ್ಕೆ ಈ ಸಂಸ್ಥೆಗಳನ್ನ ಮಾಡ್ಕೊಂಡಿರ್ತಾರೆ. ರಾಜನು ಹಿರಿಯರ ಸಲಹೆಗಳನ್ನ ಪಡೆದುಕೊಂಡು ತೀರ್ಮಾನ ಕೊಡುವಂಥ ನ್ಯಾಯಾಧೀಶ ಕೂಡ ಆಗಿರ್ತಾನೆ. ಅಂದರೆ ರಾಜ ಯಾವುದು ತಪ್ಪು ಸರಿ ಅನ್ನೋ
ಅನ್ನೋದನ್ನ ಡಿಸ್ಕಷನ್ ಮಾಡಿ ಹಿರಿಯರು ಏನು ಸಲಹೆ ಕೊಡ್ತಾರೆ ಅದ್ರ ಮೇಲೆ ಅವನು ನ್ಯಾಯಾಧೀಶನಾಗಿ ತೀರ್ಪನ್ನ ಕೊಡ್ತಾ ಇರ್ತಾನೆ. ನೆಕ್ಸ್ಟು ಯುದ್ಧದಲ್ಲಿ ಹೋರಾಡುವಂಥದ್ದು, ಜನರ ಜೀವ ಮತ್ತು ಸತ್ವಗಳನ್ನು ಕಾಪಾಡುವಂಥದ್ದು, ದನಕರುಗಳನ್ನು ರಕ್ಷಣೆ ಮಾಡುವಂಥದ್ದು, ಜನಕಲ್ಯಾಣವನ್ನು ಮಾಡುವಂಥದ್ದು ರಾಜನ ಕರ್ತವ್ಯ ಆಗಿರುತ್ತೆ. ರಾಜ ಏನೇನು ಕೆಲಸ ಮಾಡಬೇಕು ಅಟ್ ಪ್ರೆಸೆಂಟ್ ನಮ್ಮ ಪ್ರಧಾನಮಂತ್ರಿಗಳಾದರೂ ಅದೇ ಕೆಲಸನ ಮಾಡ್ತಾ ಇದ್ದಾರೆ. ಆಗಿನ ಕಾಲಕ್ಕೆ ಇವರು ಏನು ರಾಜ ಇರ್ತಾನೆ ಅವನ ಕೆಲಸ ಏನು ಅಂತಂದರೆ ಅವನಿಗೊಂದು ಜವಾಬ್ದಾರಿ, ಅವನೊಬ್ಬ ನಾಯಕನಾಗಿ ಏನು ಮಾಡಬೇಕಿತ್ತು ಅಂತಂದರೆ ಜನರ ಕಲ್ಯಾಣಕ್ಕೆ ಏನೇನು ಬೇಕು, ಕೆರೆ ಕಟ್ಟೆಗಳನ್ನ ಕಟ್ಟಿಸುವಂಥದ್ದು, ಅವರಿಗೆ ಅನುಕೂಲಗಳನ್ನ ಮಾಡಿಸ್ಕೊಡುವಂಥದ್ದು, ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂಥದ್ದು. ಇದು ರಾಜನ ಜನಕಲ್ಯಾಣ ಅಂದರೆ ಇವೆಲ್ಲ ಬರ್ತವೆ. ಅದನ್ನು ಬಿಟ್ಟು ಜನರ ಜೀವವನ್ನು ರಕ್ಷಣೆ, ಯಾರಾದರೂ ಯುದ್ಧಕ್ಕೆ ಬಂದರೆ ಅವನೇನು ಪ್ರದೇಶ ಇರುತ್ತೆ ಅದನ್ನು ರಕ್ಷಣೆ ಮಾಡ್ಕೊಳ್ಳೋವಂಥದ್ದು, ಜನರ ಜೀವಗಳನ್ನ ರಕ್ಷಣೆ ಮಾಡುವಂಥದ್ದು, ದನಕರುಗಳನ್ನು ರಕ್ಷಣೆ ಮಾಡುವಂಥದ್ದು, ಸತ್ವಗಳನ್ನ ಏನು ಅವನ ರಾಜ್ಯದಲ್ಲಿ ಸಂಪನ್ಮೂಲಗಳಿರುತ್ತೆ ಅದನ್ನು ರಕ್ಷಣೆ ಮಾಡ್ಕೊಳ್ಳೋವಂಥದ್ದು ರಾಜನ ಕರ್ತವ್ಯವಾಗಿರುತ್ತೆ. ಇದು ರಾಜಕೀಯ ಜೀವನ ಇಂಪಾರ್ಟೆಂಟು. ರಾಜಕೀಯ ಜೀವನದಲ್ಲಿ ಆರ್ಯರ ಬಣದ ಮುಖ್ಯಸ್ಥನನ್ನು ರಾಜನಂತ ಕರೀತಿರ್ತಾರೆ. ಅವನು ಸರ್ವಾಧಿಕಾರಿ ಆಗಿರೋದಿಲ್ಲ, ವಂಶ ಪರಂಪರೆಯೂ ಕೂಡ ಆಗಿರೋದಿಲ್ಲ. ರಾಜತ್ವ ಅನ್ನೋದು ಸಭಾ ಸಮಿತಿ ವಿಧಾತ. ರಾಜಕೀಯ ಸಂಸ್ಥೆಗಳ ಅಸ್ತಿತ್ವ, ಯಾವ ಕಾಲದಲ್ಲಿ ರಾಜಕೀಯ ಸಂಸ್ಥೆಗಳ ಅಸ್ತಿತ್ವದಲ್ಲಿತ್ತು, ಸಭಾ ಸಮಿತಿ ವಿಧಾತ ಅಂತ ಕೇಳ್ತಾರೆ. ನೆಕ್ಸ್ಟು ಇದು ರಾಜನ ಹಿರಿಯ ಸಲಹೆಗಳನ್ನು ಪಾಯಿಂಟ್ ಟು ಪಾಯಿಂಟ್ NCERT ಬುಕ್ಕು ಪಾಯಿಂಟ್ ಟು ಪಾಯಿಂಟ್ ನೋಡ್ಕೊಂಡಿರಬೇಕು. ಇಲ್ಲಿ ನಾವು ಈಗ ಬರ್ತಿರೋಂಥ TET ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಗುತ್ತೆ, ಒಂದೊಂದು ವರ್ಡ್ಸಲ್ಲಿ ರಾಂಗ್ ಮಾಡಿ ನಮ್ಮನ್ನು ಮಿಸ್ಗೈಡ್ ಮಾಡ್ತಾರೆ ಅವರು. ರಾಜನು ಹಿರಿಯ ಸಲಹೆಗಳನ್ನ ಪಡ್ಕೊಂಡು ತೀರ್ಮಾನ ಕೊಡುವಂತಹ ನ್ಯಾಯಾಧೀಶ ಕೂಡ ಆಗಿದ್ದ. ಯುದ್ಧದಲ್ಲಿ ಹೋರಾಡುವಂಥದ್ದು ಮತ್ತು ಜನರ ಜೀವ ಸತ್ವ ಮತ್ತು ದನಕರುಗಳನ್ನ ರಕ್ಷಣೆ ಮಾಡೋದು, ಜನಪರ ಕಲ್ಯಾಣ ಕಾರ್ಯಕ್ರಮಗಳನ್ನ ಕೈಗೊಳ್ಳುವಂಥದ್ದು ರಾಜನ ಕರ್ತವ್ಯಗಳಾಗಿರುತ್ತೆ. ನೆಕ್ಸ್ಟು ಧಾರ್ಮಿಕ ಜೀವನ ಬಂದಾಗ ಇವರು ಯಾವ ರೀತಿ ಯಾರನ್ನ ಪೂಜೆ ಮಾಡ್ತಾಯಿದ್ರು ಅನ್ನೋದೇ ಧಾರ್ಮಿಕ ಜೀವನ. ಇಲ್ಲಿ ಆರ್ಯರು ಏನು ಮಾಡ್ತಾಯಿದ್ರು ಅಂದರೆ ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ದೇವತೆಗಳನ್ನ ಇವರು ಆರಾಧನೆ ಮಾಡ್ತಾಯಿದ್ರು. ಅಶ್ವಿನಿ ದೇವತೆಗಳು ಅಂತಂದರೆ ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ ಇವುಗಳನ್ನ ಆರಾಧನೆ ಮಾಡ್ತಿದ್ರು. ಇವತ್ತಿಗೂ ಕೂಡ ನಾವು ಅವನ್ನೇ ಆರಾಧನೆ ಮಾಡ್ತಿದ್ದೀವಿ, ಆದರೆ ಬಳಕೆ ಬೇರೆ ಥರ ಇದೆ ಅಷ್ಟೇ. ಆರ್ಯರು ದೇವತಾ ಕಾರ್ಯಗಳನ್ನ ಯಜ್ಞದ ಮೂಲಕ ಮಾಡ್ತಾಯಿದ್ರು. ಮತ್ತು ಇವರು ಇದು ತಿಳಿದಿದ್ರು, ಇಂಪಾರ್ಟೆಂಟು, ಸತ್ಯ ಒಂದೇ ಆಗಿದೆ ಅನ್ನೋದನ್ನ ತಿಳಿದಿದ್ರು. ನೆಕ್ಸ್ಟ್ ಒಂದು ಬಂದಾಗ ವಿಶ್ವದ ಎಲ್ಲ ಮೂಲೆಗಳಿಂದ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ ಅನ್ನೋದು ಇವರ ವೇದಗಳ ಸಂದೇಶ ಆಗಿರುತ್ತೆ. ಇದು ಇಂಪಾರ್ಟೆಂಟು, ವಿಶ್ವದ ಎಲ್ಲ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ. ಇವತ್ತಿನ ಕ್ಲಾಸ್ನ ಈ ಹೇಳಿಕೆಯೊಂದಿಗೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿ.